ಹಾಯ್ ಹಲೋ ನಮಸ್ಕಾರ. ತಮ್ಮ ಹೇಮಾ ಸ್ಫುಟ ಪ್ರಪಂಚಕ್ಕೆ ಸುಸ್ವಾಗತ. ಸೊಪ್ಪು ಸೊಪ್ಪು ಎಷ್ಟೆಷ್ಟು ಬೇಕ್ರಕ್ಕ ಬರ್ತಾರೆ ಬಾ. ಮೀನು ವಾಸನೆ ಹೊಡಿತದೆ. ನೀರು ಹಂಗೇನೆ ಹೇಳುವ ಹೇಳ್ಬೇಕು. ಇವಾಗ ನಾವು ಮಾತಾಡ್ತೀವಿ, ನೀನು ವಿಡಿಯೋ ಮಾಡು, ಸರಿನಾ? ಹಾಂ ಮಾಡ್ತೀಯಾ? ನಾನು ಅಜ್ಜಿ ಆಗಿದ್ದೀನಾ? ಇಲ್ಲ ಕಂಬಳ, ನಾನೆಲ್ಲ ಅಜ್ಜಿ ಆಗಿದ್ದೀನಿ. ಅಜ್ಜಿ ಆಗಿದ್ದೀನಪ್ಪ ನಾನು. ಇಲ್ಲ ಅಲ್ವಾ, ನೀವೇ ಅಜ್ಜಿ ಆಗಿರೋದು. ಅವಳು ಅಜ್ಜಿ, ಅವಳು ಡಬಲ್ ಅಜ್ಜಿ, ನೀನ್ ಸಿಂಗಲ್ ಅಜ್ಜಿ. ನೀನು ಡಬಲ್ ಅಜ್ಜಿ. ಕರೆಕ್ಟ್, ನೀನು ಡಬಲ್ ಅಜ್ಜಿ, ಅವಳು ಡಬಲ್ ಅಜ್ಜಿ. ನಾವು ಅಜ್ಜಿನೇ ಅಲ್ವಾ? ನಾವ್ ಏನು ಬೇಡವಾ, ಅದೇ ಇರೋದಾಯ್ತದೆ. ಇಲ್ಲ ಅನ್ನ ಮುದ್ದೆ ಏನಾರು ಮಾಡ್ಕೊಂಡ್ರೆ ಆಯ್ತು. ಬಾ ಬಂದು ಹಾಕೊಂಡು ಭಾಷಣ ಅವಳನ್ನ ತೋರ್ಸ್ಬಿಡ ಕಣಪ್ಪ. ಅವೆಲ್ಲ ಎಲ್ಲ ಆಡ್ಕೊಡ್ತಾರೆ. ಏನ್ ಸೀರೆ ಬೇಡ ಹಾಕೋ ಬಾ. ವಿಡಿಯೋ ಮಾಡ್ಬಿಟ್ಟಿದೀನಿ. ನೆನೆ ಮಾಡಿದ್ನಲ್ಲ ಅಲ್ಲೆಲ್ಲ ಹೋಗೋನಾಗ ಸ್ವೆಟರ್ ಹಾಕೊಂಡಿರೋದು ಎಲ್ಲ. ಸ್ವೆಟರ್ ಹಾಕೊಂಡೋಗಿದ್ರ ಸರ ಪಡಕ್ಕೆ ಎದುರಿಸ್ಬಿಟ್ರೆ ಏನ್ ಮಾಡೋದು? ಹಂಗಾಗಿ ಆಚೆ ಬೇರೆ ಸ್ವಲ್ಪ ಹೊತ್ತಿದ್ವಾ, ಫುಲ್ಲು ಥಂಡಿ ಹೊಡಿತಿತ್ತ. ಅದಕ್ಕೆ ಏನ್ ಮಾಡಿದ್ವಿ, ಸ್ವೆಟರ್ ಹಾಕೊಂಡ್ವಿ. ಆಮೇಲೆ ಚೈನ್ ಪಾಯಿನ್ ಅವ್ನ್ ಬೇರೆ ಇವನು ಅಭಿ ಬೇರೆ ಎದುರಿಸ್ಬಿಟ್ಟ. ಆಂಟಿ ಮೊಬೈಲ್ ಆಯ್ತು ಚೈನ್ ಹೋದು ಅಂತ. ಇವಾಗ ಏನ್ ಕೂತಿದ್ರ ಅವರು ಸ್ವಲ್ಪ ಸೋನೆ ಬರ್ತಾ ಇತ್ತು ಅಂತ ಅವ್ರ ಪಕ್ಕದ ಮನೆ ಜಗಲಿ ಮೇಲೆ ಕೂತಿದ್ರು. ಹಂಗಾಗಿ ಫುಲ್ ಎಡಗಾಲು ಆಗ್ತಿಲ್ಲ ಈಗ ನೋಡು. ನೆನೆಲ್ಲ ರಾತ್ರಿಯಿಂದ ರೀಲ್ಸ್ ಆ ಜಾಗದಲ್ಲಿ ಕೇಳ್ಬಿಟ್ಟೆ ಮಾಡಿದ್ದು. ಕೇಳ್ದೆ ಹೋಗ್ಬೋದಾ ಅಂತ. ಇಲ್ಲ ಅಂದಲ್ಲ, ಹಂಗಾಗಿ ಆ ಕಡೆ ಹೋದಾಗೆ ಅನ್ಕೊಂಡೆ ನಾನು. ಅಲ್ವಾ ಮಂಜು, ನಾವೇನೋ ಹೋಗೋಣ ಅಂತಿದ್ದೋ, ಆದ್ರೆ ನಮ್ಮನ್ನ ಯಾರು ಬಸ್ಸಲ್ಲಿ ಹತ್ತಿಸ್ಕೊಳ್ಳಿಲ್ಲ. ಬಸ್ಸಲ್ಲಿ ಅಲ್ಲ ನಮ್ಮನ್ನ ಹತ್ತಿಸ್ಕೊಳ್ಳಿಲ್ಲ. ಬೇಡ ನೀವು, ನಿಮಗ್ ಜಾಗ ಇಲ್ಲ, ನೆಕ್ಸ್ಟ್ ಬಸ್ಸಿಗೆ ಬನ್ನಿ ಅಂದ್ರು. ಬೇಡ ಅಂದ್ರು. ಅದಕ್ಕೆ ನಾವೇ ಆತಾಗ ಇಲ್ಲೇ ಉಳ್ಕೊಬಿಟ್ಟು ಇರಕ್ ಮನೆ ಅದೇ ಬೇಸಾಕಕ್ ನಮ್ ಶಾಂತಮ್ಮ ಅವಳೆ ಅಂತ ತಿನ್ಕೊಂಡ್ ಇಲ್ಲೇ ಉಣ್ಕೊಂಡು ಒಂದ್ 4 kg ದಪ್ಪ ಮಾಡ್ಕೊಂಡು ಹೋಯ್ತಾ ಇರೋದು ಅಷ್ಟೇ. ಸೊಪ್ಪು ಒಣಗೋಯ್ತಾ ಇದೆ. ಅಲ್ವಾ, ಸೊಪ್ಪು ಇಲ್ಲಿ ಸೊಪ್ಪು ಅಲ್ಲಮ್ ಸೊಪ್ಪು ಒಣಗ್ತಾ ಇದೆ. ಲಗೇಜ್ ಎಲ್ಲ ಪ್ಯಾಕ್ ಆಗಿ ಸೊಪ್ಪು ತಗೊಂಡು ಹೋಯ್ತು. ಸೊಪ್ಪೆಲ್ಲ ನಾನು ಅದಕ್ಕೆ ಫ್ರಿಜ್ ತೆಗೆದ್ರೆ ಹಾಳಾಗೋದ್ರೆ ಅವಳು. ಫ್ರಿಜ್ ಇಂದ ತೆಗೆದು ನಾನ್ ಬೆಳಿಗ್ಗೆ ಹೋಗಿ ಮೈಸೂರಿಗೆ ಹೋಗಿ ಮೈಸೂರಿಂದ ಮನೆಗೆ ಹಿಂಗೆ ಕಣ್ಣೇ ಕಾಣಿಸ್ತಿರ್ಲಿಲ್ಲ. ನಾವ್ ಹೆಂಗಾಗ್ತಿತ್ತು ಅಲ್ವಾ? ಮತ್ತೆ ಹೇಳುವ, ಅವಳಿಗೆ ಗೊತ್ತೇ ಇಲ್ಲ. ಅವಳಿಗೆ ಅವಳ ಕಣ್ ಬ್ಲರ್ ಆಗ್ತಿತ್ತಂತೆ ಅವಳ್ದು. ಅದಕ್ಕೆ 2 ಕನ್ನಡಕ ಮಾಡ್ಕೊಂಡವಳಂತೆ. ಒಂದು ಜನರು ನೋಡಕ್ಕೆ, ಒಂದು ಓದಕ್ಕೆ 2 ಮಾಡ್ಕೊಂಡವಳಂತೆ ಕನ್ನಡಕ. ಡಾಕ್ಟ್ರಿಗೆ 1 ಕನ್ನಡಕ ಕೊಟ್ರೆ ಇವಳು 2 ಕನ್ನಡಕ ಮಾಡ್ಕೊಂಡು ಹಂಗ ಗೊತ್ತಿರ್ಲಿಲ್ಲ ನನಗೆ. ಅದಿಲ್ಲ, ಈಗ ಅಕ್ಕನೂ ಸಿಗ್ತಿಲ್ಲ, ತಂಗಿನೂ ಸಿಗ್ತಿಲ್ಲ. ಇವಳೇನ್ ಹಿಂಗಂತಾಳೆ. ಬಾಯ್ಲಿ, ನೀನು ಏನಂತ ಹೆಸರಿಟ್ಟಿದ್ಯಾ ಅದಕ್ಕೆ? ಯಾರು ನಿನ್ನ ಕಣ್ಕಪಚ್ತಾರು? ಯಾರು ನಿನ್ನ ಕಣ್ಕಪಚ್ತಾರು? ಇವ್ರ ಮನೆ ನಾಯಿ ಅದು ನಾಯಿ ಅಂದ್ರೆ ಬಾಯ್ಲಿ. ಇವಳಿಗೆ ಯಾರೋ ಕಣ್ಕಪಚ್ಚಿದ್ದಾರೆ. ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ ಗೊತ್ತಾ? ಎಲ್ರು ಜಾತ್ರೆಗೆ ಹೋಗ್ತಾ ಇದೀವಿ, ಮೈರ್ಮುಡಿ ಜಾತ್ರೆಗೆ. ಎಲ್ಲ ಹೋಗೋಣ ಇಲ್ಲ, ನಾನು ಮಾತ್ರ ಹೋಗ್ತಿದ್ದೀನಿ. ನೀವೆಲ್ಲರೂ ಬಂದರೆ ನಿಮ್ಮೆಲ್ರಿಗೂ ನಾನು ಗಿಫ್ಟ್ ಕೊಡಿಸ್ಬೇಕಾಯ್ತದೆ, ಏನಾದ್ರೂ ತಗೊಡ್ಬೇಕಾಯ್ತದೆ. ನನಗೆ ಟ್ಯಾಕ್ಸ್ ಆಯ್ತದೆ. ಅದಕ್ಕೆ ನೀವೆಲ್ಲ ಬೇಡ, ನಾನೊಬ್ಳು ಇದ್ದೀನಿ. ರೆಡಿಯಾಗಿ ಕೂತಿದ್ದಾರೆ ನಮ್ಮ ಶಾಲೆ. ಬಾ, ನನ್ನ ಮೊಮ್ಮಗಳು ಒಂದೇ ಥರ ಇದ್ದೀವಲ್ವಾ? ಸೇಮ್ ಟು ಸೇಮ್ ಇದ್ದೀವಲ್ವಾ? ಅಲ್ವಾ? ಹ್ಞೂ. ನಾವು ನನ್ನ ಮೊಮ್ಮಗಳು ನೀವು ಕೇಳ್ತಿದ್ರಿ ಅಲ್ವಾ?
ಅಜ್ಜಿ ಅಜ್ಜಿ ಅಂತಿದ್ರಿ ಅಲ್ವಾ, ನೋಡಿ ಡಿಟ್ಟೋ ನನ್ನ ಥರನೇ ಇದ್ದಾಳೆ, ಸೇಮ್ ಟು ಸೇಮ್. ನಾನು ಹೊಸಿ ಮೇಕಪ್ ಮಾಡಿದ್ದೀನಿ, ಅವಳು ಮೇಕಪ್ ಮಾಡಿಲ್ಲ. ಬನ್ನಿ 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 ಹೋಗೋಣ. ಹಾಯ್ ಫ್ರೆಂಡ್, ನನ್ನ ಫ್ರೆಂಡ್ಗೆ ಜ್ವರ ಬಂದಿದೆಯಂತೆ, ಡಾಕ್ಟರ್ ಕಳಿಸಿ ಬೇಗ, ಚೆನ್ನಾಗಿರೋ ಡಾಕ್ಟರ್ ಕಳಿಸಿ. ಇಂಜೆಕ್ಷನ್ ಮಾತ್ರ ಬೇಡ. ಇಂಜೆಕ್ಷನ್ ಮಾಡಿ ಇನ್ನೇನ್ ಬೇಕು, ಇನ್ನೇನ್ ಕೊಡ್ಬೇಕು? ಸಿರಪ್ ಬೇಕಂದ್ರೆ ಸಿರಪ್. ಲೇಸರ್ ಲೈಟ್ ಬಿಡ್ತಾ ಇದ್ದಾರೆ. ನೆನ್ನೆ ಇಷ್ಟೊತ್ತಿನಲ್ಲೆಲ್ಲ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ವಿ. ಹೆಂಗಿದೆ ಅಲ್ಲಿಗೆ ಎಷ್ಟೊತ್ತಿಗೆ ಹೋದ್ರೆ ಅಲ್ಲಿ ಹೋದಾಗ ಹಿಂಗಿದೆ ನೋಡಿ, ಇದೇನೋ 9:15 ಹೆಂಗಿದೆ ಸೂಪರ್. ಇಲ್ಲಿ ಚಂದ್ರ ಬಂದ್ರಂತೂ ಇನ್ನೂ ಸಖತ್ತಾಗಿ ಕಾಣುತ್ತೆ. ಅಲ್ಲಿ ಎಲ್ಲ ಮೋಡ ಮೋಡ ಐತಿ ಇವಾಗ. ಅಲ್ಲೆಲ್ಲ ಲೈಟ್ ಕಾಣಿಸ್ತಾ ಇತ್ತಲ್ಲ. ಅದು ಇದು ಕಣಪ್ಪ, ಬೆಟ್ಟದ ಮೇಲೆ ಹಾಕಿರೋದು. ಇಲ್ಲೇ ಕಾಣಿಸುತ್ತೆ ನೋಡಲ್ಲಿ ಲೈಟಿಂಗ್ಸ್. ನನ್ನ ಫ್ರೆಂಡ್ ಮಗ ನಿನ್ನೆಯಿಂದ ನಮಗೆ ದೇವ್ರ ದರ್ಶನ ಮಾಡೋದಕ್ಕೆಲ್ಲ ಚೆನ್ನಾಗಿ ದರ್ಶನ ಮಾಡೋಕ್ಕಾಗಿದ್ದು ನಮ್ಮ ನವೀನಿಂದನೇ. ನಮ್ಮ ನವೀನ್ಗೆ ಒಂದು ಒಳ್ಳೆ ಹುಡುಗಿ ಬೇಕು, ಒಳ್ಳೆ ಮನಸ್ಸಿನ ಹುಡುಗ ನಿಜವಾಗ್ಲು. ಹಂಗಾಗಿ ಹೋಗ್ತಾ ಇದ್ದೀನಿ ಅಲ್ಲವಾ. ಮೇಲ್ಕೋಟೆ ನೋಡಿ ಹೆಂಗೆ ಮಿಂಚ್ತಾ ಇದೆ. ನವೀನ್ ನೆನೆ ಹೆಂಗಿತ್ತ, ನೆನೆ ಹೆಂಗಿತ್ತ? ಹಾಂ ಅದೇ ನೆನ್ನೆ ಹೆಂಗಿತ್ತು, ಇವಾಗ ನೋಡಿ ಕಾಲುವ ಕರೆಂಟು.
ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ ವೈರ್ಮುಡಿ ಉತ್ಸವದ ಬಗ್ಗೆ. ವೈರ್ಮುಡಿ ಉತ್ಸವದ ದಿನ ಎಷ್ಟು ರಶ್ ಇತ್ತು, ಮತ್ತು ಮಳೆ ಕೂಡ ಬರ್ತಾ ಇತ್ತು. ತುಂಬ ಮಳೆ ಇದ್ದಿದ್ದರಿಂದ ಅಷ್ಟೊಂದು ಈಸಿಯಾಗಿ ವಿಡಿಯೋ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ನಾವು ಮೊಬೈಲ್ಗಳನ್ನ ಇಟ್ಕೊಂಡಿರ್ತೀವಿ, ವಾಟರ್ ಪ್ರೂಫ್ ಮೊಬೈಲ್ ಅಲ್ಲ, ಹಾಗಾಗಿ ಸ್ವಲ್ಪ ಸೇಫ್ಟಿನೂ ಇರುತ್ತೆ. ಮತ್ತು ತುಂಬ ರಶ್ ಇರೋದ್ರಿಂದ ಯಾರು ಎಲ್ಲಿ ಕಿತ್ಕೊಂಡು ಹೋಗ್ಬಿಡ್ತಾರೋ ಅನ್ನೋ ಭಯನೂ ಇತ್ತು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಾನು ಚಲುವನಾರಾಯಣ ಸ್ವಾಮಿದು ವೈರ್ಮುಡಿ ಉತ್ಸವನ ನಾನು ನಿಮಗೆ ತೋರಿಸೋದಕ್ಕೆ ಹಿಂದಿನ ವಿಡಿಯೋದಲ್ಲಿ ಪ್ರಯತ್ನ ಪಟ್ಟಿದ್ದೆ. ನೀವು ಕೂಡ ಈಗ ಆಲ್ರೆಡಿ ಆ ವಿಡಿಯೋನ ನೋಡಿರ್ತೀರಾ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತೆ ಆ ವಿಡಿಯೋನ ನೋಡಿ. ಮತ್ತು ನಾನು ನನ್ನ ಫ್ರೆಂಡ್ಸು ಎಲ್ಲರೂ ತುಂಬ ವರ್ಷ ಆದಮೇಲೆ ಮತ್ತೆ ವೈರ್ಮುಡಿ ಉತ್ಸವಕ್ಕೆ ಸೇರಿದ್ವಿ. ಅಲ್ಲಿ ತಮಾಷೆಯಾಗಿ ಮಾತಾಡಿಕೊಂಡು ಎಲ್ಲ ಮಾಡಿರೋ ವಿಡಿಯೋನ ಇದ್ರ ಜೊತೆಯಲ್ಲೇ ಸೇರಿಸಿರೋದ್ರಿಂದ ನಾನು ಇಲ್ಲಿ ದೇವಸ್ಥಾನದ ಯಾವುದೇ ಥರದ್ದು ಇತಿಹಾಸನ ನಾನು ತಿಳಿಸೋದಕ್ಕೆ ಹೋಗ್ತಾ ಇಲ್ಲ. ನಾನು ಸಪ್ರೇಟಾಗಿ ಇನ್ನೊಂದು ಸಲ ಮೇಲ್ಕೋಟೆಗೆ ಹೋಗಿ ಫ್ರೀಯಾಗಿ ಎಲ್ಲ ದೇವ್ರದ್ದು ವಿಡಿಯೋಗಳನ್ನ ಮಾಡಿಕೊಂಡು ಅವತ್ತು ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಕೆಲವೊಬ್ಬರು ನನ್ನ ವ್ಯೂವರ್ಸ್ಗಳಿಗೆ ಗೊತ್ತಿರಲ್ಲ ಅಂದ್ಕೊಂಡಿರ್ತೀನಿ. ಹಾಗಾಗಿ ಅವರಿಗೆ ಗೊತ್ತಿದ್ರೂ ನನ್ನ ಚಾನಲಿಂದ ಅವರು ತಿಳ್ಕೊಳ್ಳಿ ಅಂತ ನಾನು ಕೂಡ ಬಯಸ್ತೀನಿ. ನೋಡಿ ಎಷ್ಟು ರಶ್ ಇತ್ತು, ಅಷ್ಟೇನೆ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಎಲ್ಲರೂ ದರ್ಶನ ಮಾಡಿಕೊಂಡು ಆಚೆ ಬಂದು ಹಾಗೆ ರೋಡ್ ಸೈಡಲ್ಲಿ ಕೆಲವೊಂದು ಶಾಪಿಂಗ್ ಮಾಡ್ಕೊಂಡ್ವಿ. ನನ್ನ ಫ್ರೆಂಡ್ಸ್ಗಳು ಬಳೆ ಮತ್ತು ಹಾಗೆ ಚಾಟ್ಸ್ಗಳು ತಿನ್ಕೊಂಡು ಹಾಗೆ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ನಾನು ಕೂಡ ಕೆಲವೊಂದು ಶಾಪಿಂಗ್ನ ಮಾಡಿದೆ. ತುಂಬ ಹೆವಿ ಪ್ರೈಸ್ ಇತ್ತು, ತುಂಬ ಮಳೆ ಇದ್ದಿದ್ದರಿಂದ ಮತ್ತು ಕೆಲವೊಬ್ಬರು ವ್ಯಾಪಾರಸ್ಥರಿಗೆ ಲಾಸ್ ಕೂಡ ಆಯಿತು. ಅದು ಕೂಡ ಬೇಜಾರಾಗತ್ತೆ. ನೋಡಿ ನನ್ನ ಫ್ರೆಂಡ್ ಮಗ ಮತ್ತು ನಾವು ಎಲ್ಲ ಅಷ್ಟು ಕಡಿಮೆ ರಶ್ ಇತ್ತು, ಪರವಾಗಿಲ್ಲ ಅನ್ನಿಸ್ತು. ಹಿಂದಿನ ದಿನ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು, ಹೋಗೋದಕ್ಕೂ ಕಷ್ಟ ಆಗ್ತಾಯಿತ್ತು. ಜಾತ್ರೆ ಉತ್ಸವಗಳು ಅಂದರೆ ಹಾಗೆ ಅಲ್ವಾ, ತುಂಬ ರಶ್ ಇರುತ್ತೆ. ಮತ್ತು ಇಲ್ಲೂ ಕೂಡ ಮಂಟಪದ ಹತ್ರ ಇನ್ನೂ ತುಂಬ ಜನ, ಅಂದರೆ ಮೇಲ್ಕೋಟೆನಲ್ಲಿ ರಥೋತ್ಸವ ಮತ್ತು ತೆಪ್ಪೋತ್ಸವ ಕೂಡ ಎಲ್ಲ ಆಗುತ್ತೆ. ಪ್ರತಿದಿನವೂ ಒಂದೊಂದು ಉತ್ಸವಗಳಿರುತ್ತೆ. ಅದನ್ನು ನೋಡಿಕೊಂಡು ಉಳಿದಿರ್ತಕ್ಕಂಥವ್ರು ಈ ಮಂಟಪದ ಕೆಳಗಡೆನೇ ಮಲ್ಕೊಂಡಿದ್ರು. ಅಷ್ಟು ಮಳೆ ಅಷ್ಟು ಇದ್ದಿದ್ರು ಕೂಡ ಅಲ್ಲೇ ಮಲ್ಕೊಂಡಿದ್ರು. ಮತ್ತು ಇವತ್ತು ಕೂಡ ಪ್ರಹ್ಲಾದ ಮೋಕ್ಷ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು, ಅಲ್ಲಿ ಯಾರೋ ಹೇಳ್ತಾ ಇದ್ರು. ಹಾಗಾಗಿ ಅದು ಉತ್ಸವ ಬರ್ತಾ ಇತ್ತು. ನಾವು ಕೂಡ ಆ ಉತ್ಸವನ ನೋಡೋಣ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ವಿ. ನೋಡಿ ಉತ್ಸವ ಬರ್ತಾ ಇದೆ, ಪ್ರಹ್ಲಾದ ಉತ್ಸವ ಅಂದರೆ ಚಲುವನಾರಾಯಣ ಸ್ವಾಮಿ ಉತ್ಸವ ಬರ್ತಾ ಇದೆ. ಚಲುವನಾರಾಯಣ ಸ್ವಾಮಿಯವರು ಹಿರಣ್ಯಕಶಿಪುವನ್ನು ತಮ್ಮ ತೊಡೆಯ ಮೇಲೆ ಮಲಗಿಸ್ಕೊಂಡು ಸಂಹಾರ ಮಾಡ್ತಿರ್ತಕ್ಕಂಥ ದೃಶ್ಯ ಇದು. ಮತ್ತು ಹಾಗೆ ಪ್ರಹ್ಲಾದ ಸ್ವಾಮಿಯವರು ಕೂಡ ಇದ್ದಾರೆ. ಮತ್ತು ಹಾಗೆ ತುಂಬಾ ಚೆನ್ನಾಗಿತ್ತು ಪುಳಿಯೋಗರೆ ಅಂತೂ. ಅಲ್ಲಿ ಪ್ರಸಾದ ಪುಳಿಯೋಗರೆ ಕೊಡ್ತಾರೆ, ನೀವೇ ನೋಡಿರ್ತೀರಾ, ಗೊತ್ತಿರುತ್ತೆ ನಿಮಗೆ ಮೇಲ್ಕೋಟೆ ಪುಳಿಯೋಗರೆ ಎಷ್ಟು ಫೇಮಸ್ಸು ಅಂತೇಳಿ. ನೋಡಿ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ನೋಡಿ, ಹಿರಣ್ಯಕಶಿಪುನ ಸಂಹಾರ ಮಾಡ್ತಿರ್ತಕ್ಕಂಥ ದೃಶ್ಯ ಅದು. ಇದು ಉತ್ಸವ ಕೂಡ ಇತ್ತು. ಈ ಉತ್ಸವನೂ ಕೂಡ ನೋಡಿಕೊಂಡು ಹಾಗೇನೆ ಅದಕ್ಕೆ ಜುಟ್ಟು ಹಾಕೊಂಡಿರೋ ಬೊಮ್ಮೆ ಕೊಡ್ಸೆ, ಅದು ನಾನು ಗೊತ್ತಾ, ಆ ಕಡೆ ಇರೋದು ನೀನು ಗೊತ್ತಾ, ಅವಳು ಮುಖ ಮುಚ್ಕೊಂಡಿರೋದು ಮಂಜು. ಮಂಜು ಯಾಕೆ ಮುಖ ಮುಚ್ಕೊಂಡಿದ್ಯಾ? ನೋಡಲ್ಲಿ ಈ ಕಡೆ ಜುಟ್ಟು ಹಾಕಿರೋದು ನಾನು, ಆ ಕಡೆ ಜುಟ್ಟು ಹಾಕಿರೋದು ಇವಳು, ಹಂಗೆ ಯಾಕೆ ಮುಖ ಮುಚ್ಕೊಂಡೆ ನೀನು? ಹೆಂಗೆ ನಾಚ್ಕೊಬಿಟ್ಟವಳೆ. ನನ್ನ ಫ್ರೆಂಡ್ಸ್ಗೆಲ್ಲ ರೇಗಿಸ್ತಾ ಇದ್ದೆ. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡಾಗ ನೀವು ಹೀಗೆ ಆಡ್ತೀರಾ ನಮ್ಮ ಥರನೇ. ನೋಡಿ ಎಷ್ಟು ಪುಟಾಣಿ ಬುಟ್ಟಿ ಆ ಹುಡುಗ ಅಲ್ಲಿ ವ್ಯಾಪಾರ ಮಾಡ್ತಾಯಿತ್ತು. ಮತ್ತು ಹಾಗೆ ಏನು ಹೇಳ್ತಾರೆ, ಸ್ವೀಟ್ಸ್ಗಳು, ಕಡಲೆಪುರಿ, ಬತಾಸು ಎಲ್ಲ ಮಾಡ್ತಾಯಿದ್ರು. ಅವರು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ರು. ಹ್ಞೂ ಹೌದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ನಾವು ಇಲ್ಲಿ ಅವರೇನೆ, ಮೇಲ್ಕೋಟೆ ಅವರೇನೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ಮತ್ತು ನನ್ನ ಫ್ರೆಂಡ್ ಮಗ ಗಾಡಿನಲ್ಲೇ ಮನೆಗೆ ವಾಪಸ್ಸು ಒಬ್ಬೊಬ್ಬರನ್ನೇ ಡ್ರಾಪ್ ಮಾಡ್ತಾಯಿದ್ರು. ಬರ್ತಾ ಇರಬೇಕಾದ್ರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ್ದು ಲೈಟಿಂಗ್ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಕೂಡ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲಿಲ್ಲ. ಬೆಳಗ್ಗೆ ಅಂದರೆ ಹಿಂದಿನ ದಿನ ತುಂಬ ರಶ್ ಇದ್ರಿಂದ ಕಾಲುಗಳೆಲ್ಲ ತುಂಬ ತೊಳೆದ್ಬಿಟ್ಟಿದ್ರು.
ಮತ್ತು ಕಾಲುಗಳು ತುಂಬ ಎಲ್ಲ ನೋವು ಬಂದಿತ್ತು. ಹಾಗಾಗಿ ಅವತ್ತು ಮಧ್ಯಾಹ್ನ ಹೋಗ್ಬೋದಿತ್ತು, ಮತ್ತು ಮೆಟ್ಲು ಕೂಡ ಹತ್ತೋದಕ್ಕೆ ನನ್ನ ಕೈನಲ್ಲಿ ಆಗಲಿಲ್ಲ. ಸ್ವಲ್ಪ ದೂರದವರೆಗೂ ವೆಹಿಕಲ್ ಹೋಗುತ್ತೆ, ಅದಾದಮೇಲೆ ನಾವು ಮೆಟ್ಟಿಲ್ಲ ಸ್ವಲ್ಪ ದೂರ ಮೆಟ್ಲು ಹತ್ಕೊಂಡು ಹೋಗಬೇಕು. ಅದಾದಮೇಲೆ ಮನೆಗೆ ಬಂದು ಊಟ ಮಾಡಿ ಎಲ್ಲರೂ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು, ಮತ್ತು ಇನ್ನು ಎಷ್ಟು ದಿನ ಆಗುತ್ತೋ ಎಲ್ಲರೂ ಸೇರೋದು ಅಂದ್ಕೊಂಡು ತುಂಬ ಹೊತ್ತು ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಹಾಗೇ ತಮಾಷೆ ಮಾಡಿಕೊಂಡು ಮಲ್ಕೊಂಡ್ವಿ. ಊಟ ಎಲ್ಲ ಮಾಡಿ ನಾನು ಮಾರನೇ ದಿನಕ್ಕೆ ಅಲ್ಲಿಂದ ಮೈಸೂರಿಗೆ ಹೋಗಬೇಕಾಗಿತ್ತು. ಮೈಸೂರಿಗೆ ಬೆಳಗ್ಗೆ ಎದ್ದು ಮೈಸೂರಿಗೆ ಹೊರಟೆ. ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ನಾನು ಸಂಜೆ ಮನೆಗೆ ವಾಪಸ್ಸು ಬಂದ್ವಿ. ಅಲ್ಲಿಂದ ಬರ್ತಾ ದಾಸವಾಳ ಕಡ್ಡಿ ಕಟ್ ಮಾಡಿಸ್ಕೊಂಡು ಬಂದೆ. ಒಂದು ಮನೆ ಹತ್ರ ಇತ್ತು, ಪಾಪ ಕೇಳಿದೆ ತೊಗೊಂಡೋಗಿ ಅಂತೇಳಿ ಖುಷಿಯಿಂದನೇ ನನ್ನನ್ನೇ ಕಟ್ ಮಾಡ್ಕೊಳ್ಳಿ ಅಂತ ಕೊಟ್ಟರು. ನನಗಂತೂ ಭಾಳ ಅಂದರೆ ಭಾಳನೇ ಖುಷಿ ಆಗೋಯ್ತು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಡಬಲ್ ಪೆಟಲ್ಲು ಮತ್ತು ಯೆಲ್ಲೋ ಕಲರ್ದು ನೋಡಿ ಎಷ್ಟು ಕೊಟ್ಟಿದ್ದಾರೆ. ಎಲ್ಲ ಟೆಸ್ಟ್ ಮಾಡ್ತಿದ್ದಾರೆ ಅವರು, ಚೆಕಿಂಗ್ ಮಾಡ್ತಿದ್ದಾರೆ. ಎಲ್ಲೋಗಿದೆ ನಮ್ಮನ್ನು ಬಿಟ್ಬಿಟ್ಟು ಅಂತ ಗಲಾಟೆ ಮಾಡ್ತಿದ್ದಾರೆ. ಏನಮ್ಮ ಬಿಟ್ಟೊಟ್ಟೋಗಿದ್ದವ ನಿನ್ನ ನಾನು ಬಿಟ್ಟೊಟ್ಟೋಗಿದ್ದವ ಹಾಂ. ಹಾಗೆ ಬರ್ತಾ ನಾಟಿ ಸೀಬೆಹಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೈಸೂರಿಂದ ಬರ್ತಾ ಒಂದು ಸ್ವಲ್ಪ ಹಿಂದೆ ಮಾಡ್ತಾ ಇರ್ತಾರೆ, ಹಾಗಾಗಿ ಅಲ್ಲೇ 3 kg ಸೀಬೆಹಣ್ಣು ತೊಗೊಂಡೆ. ಹಾಗೆ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದೆ. ಬೇಸಿಗೆ ಎಲ್ಲ ಈಗ ಏನಾದರೂ ಊಟಕ್ಕಿಂತನೂ ಹಣ್ಣುಗಳು ತಿನ್ನೋದೇ ಬೆಟರು, ಹಾಗಾಗಿ ಹಣ್ಣುಗಳು ತೊಗೊಂಡು ಬಂದೆ. ಊರಿಂದ ಬರ್ತಾ ಕನಕಾಂಬರವ್ವ ತೊಗೊಂಡು ಬಂದೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಎಷ್ಟು ಇದಾಗಿ ಕಟ್ಟಿದ್ದಾರೆ ಅಂತ. ಮತ್ತು ಹಾಗೆ ಸೊಪ್ಪು ತೊಗೊಂಡಿದ್ದೆ, ಎಲ್ಲ ಮೊಳ್ಕೊಬಿಟ್ಟಿದೆ. ನಾನು ಮೈಸೂರಿಗೆ ಹೋಗಿ ಮೈಸೂರಿಂದ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಬರೋಷ್ಟರೊಳಗಡೆ ಮೈಸೂರಿನ ಬಿಸಿಲಿಗೆ ಎಲ್ಲ ಮಲ್ಕೊಂಡಿದೆ. ಈಗ ಸ್ವಲ್ಪ ನೀರು ಚುಮ್ಸಿ ಬಟ್ಟೆಗೆ ಹಾಕಿಟ್ರೆ ಮತ್ತು ಎಲ್ಲದಕ್ಕೂ ಜೀವ ಬರುತ್ತೆ. ಆ ರೀತಿಯಾಗಿ ಗಿಡಗಳನ್ನ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ತಾಯಿದ್ರೆ ವಿಡಿಯೋ ಮಾಡೋರಿಲ್ಲ, ಹಾಗಾಗಿ ನಾನೇ ವಿಡಿಯೋ ಮಾಡೋದು ಕಟಿಂಗ್ ಮಾಡೋದು ಎರಡೂ ಆಗಿರೋದ್ರಿಂದ ನಾನು ಇದು ಮಾಡೋಕ್ಕಾಗ್ತಾಯಿಲ್ಲ. ಒಂದು ನನ್ನ ಫ್ರೆಂಡ್ ಮನೆಯಿಂದ ತೊಗೊಂಬಂದಿರೋದು ಕಡ್ಡಿ ಇದೆ, ಇನ್ನೊಂದು ಅಲ್ಲಿ ಈಸ್ಕೊಂಡು ಬಂದಿದ್ದು ಇದೆ. ಮೇಲ್ಕೋಟೆನಲ್ಲಿ ಇದನ್ನು ತೊಗೊಂಡೆ, ಇದೊಂದು ತೊಗೊಂಡೆ. 10 ರೂಪೀಸು. ಮತ್ತು ಹಾಗೆ ಅಲ್ಲೂ ಕೂಡ ನನ್ನ ಫ್ರೆಂಡ್ ಮನೆಯಲ್ಲಿ ಕಡ್ಡಿ ಕಟ್ ಮಾಡಿಸ್ಕೊಂಬಂದಿದ್ದೀನಿ. ಇವಾಗೇ ಹಾಕ್ಬಿಡ್ಬೇಕು, ನೀರಲ್ಲಿ ಹಾಕಿರಬೇಕು, ಇಲ್ಲ ಅಂದರೆ ಹೋಗ್ಬಿಡುತ್ತೆ. ನಾನು ಮೈಸೂರಿಂದ ಬರಬೇಕಾದ್ರೆ ರೋಡ್ ಸೈಡಲ್ಲಿ ಒಬ್ಬರ ಮನೆಯಲ್ಲಿ ನಿತ್ಯ ಪುಷ್ಪ ಕೇಳೋಣ ಅಂತ ಹೋದೆ. ಆದರೆ ಅವರು ಕೇಳಿದ ತಕ್ಷಣ ಒಬ್ಬೊಬ್ಬರು ನಾವೆಷ್ಟು ಕ್ಲೋಸ್ ಆಗಿದ್ರೂ ಕೊಡೋದಿಲ್ಲ, ಪರಿಚಯನೇ ಇಲ್ಲ ಅಂದ್ರೂ ಕೂಡ ಆಯಿತು ನಿಮ್ಗೆ ಯಾವ್ದು ಬೇಕು ತೊಗೊಳ್ಳಿ, ನೀವೇ ಕಟ್ ಮಾಡ್ಕೊಳ್ಳಿ ಅಂತೇಳಿ ನನಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಹೇಳಿದರು. ನಾನು ಗಿಡನ ಕಟ್ ಮಾಡ್ಕೊಂಡು ಬಂದೆ. ಮತ್ತು ಅವ್ರ ಮನೆಯಲ್ಲಿ ಇನ್ನೊಂದು ಸಲ ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸಿ ನಾನು ವಿಡಿಯೋನ ಮಾಡ್ತೀನಿ. ಯಾಕಂದರೆ ಅವ್ರ ಮನೆಯಲ್ಲಿ ತಂದೆ ತೀರೋಗಿದ್ರು ಅಂತೇಳಿ, ಸೂತ್ಕ ಅಂತೇಳಿ ಅವರು ವಿಡಿಯೋ ಮಾಡೋದಕ್ಕೆ ಬೇಡ ಅಂತ ಅಂದರು. ನನಗೂ ಅದು ಕೇಳಿದ್ಮೇಲೆ ನನಗೂ ಇಷ್ಟ ಆಗಲಿಲ್ಲ. ಅವರಿಗೆ ವಿಡಿಯೋ ಮುಖಾಂತರ ಕೆಲವ್ರ ಹತ್ರ ನಾವು ಎಷ್ಟು ಸಲ ಕೇಳ್ತೀವಿ ಆದರೂ ಕೂಡ ಕೊಡೋದಿಲ್ಲ. ಆದರೆ ನಾನು ಕೇಳಿದ ತಕ್ಷಣ ಕೊಟ್ರಲ್ಲ, ನಂಗೆ ತುಂಬ ಖುಷಿ ಆಯಿತು. ಈ ವಿಡಿಯೋ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸಾಧ್ಯ ಆಯಿತು ಅಂದರೆ ಇನ್ನೊಂದು ಸಲ ಅವ್ರ ಮನೆಗೆ ಹೋಗಿ ನಾನು ವಿಡಿಯೋ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡಾಗ ಇದೇ ರೀತಿಯಾಗಿ ಮಾತಾಡ್ತೀರಾ, ತಮಾಷೆ ಮಾಡ್ತೀರಾ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.